ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಇಂಗ್ಲಿಷ್‌ನಲ್ಲಿ ಬಳಕೆಯಾಗುವಂತಹ ಪ್ರನೌನ್‌ಗಳ ಬಗ್ಗೆ ನಿಮಗೆ ಕಲಿಸ್ಕೊಡ್ತೇನೆ. ಈ ಪ್ರನೌನ್‌ಗಳನ್ನ ನಾವು ಕಲಿಬೇಕಾದ್ರೆ ಅದರ ಜೊತೆನಲ್ಲಿ ಪರ್ಸನ್ ಅನ್ನುವಂತಹ ಇನ್ನೊಂದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಅದನ್ನು ಕೂಡ ಜೊತೆನಲ್ಲಿ ಕಲಿಬೇಕಾಗತ್ತೆ. ಈ ಪರ್ಸನ್ ಅನ್ನೋದನ್ನ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ ಅಂತ ನಿಮಗೆ ತರಗತಿನಲ್ಲಿ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಈ ಪರ್ಸನ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಪ್ರನೌನ್ಗಳನ್ನ ಇಂಗ್ಲಿಷ್‌ನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಆಗ ಇಂಗ್ಲಿಷ್‌ನ ಬಳಕೆ ಮಾಡುವ ಒಂದು ಅವಕಾಶ ನಮಗೆ ಹೆಚ್ಚಾಗತ್ತೆ. ಈ ಪ್ರನೌನ್ಗಳು ಅಂದ್ರೇನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾದ್ರೆ ನಿಮಗೆ 5ನೇ ತರಗತಿ ಹಂತದಲ್ಲಿ ಅಥವಾ 6, 7ನೇ, 8ನೇ ತರಗತಿ ಹಂತದಲ್ಲೂ ಕೂಡ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಇಂಗ್ಲಿಷ್‌ನಲ್ಲಿ ನಿಮಗೆ ಕಲಿಸ್ಕೊಟ್ಟಿರ್ತಾರೆ. ಒಂದು ವೇಳೆ ನೀವು ಇದನ್ನ ನೆನಪಲ್ಲಿ ಇಟ್ಕೊಂಡಿಲ್ಲ ಅಂದ್ರೂ ಕೂಡ ಏನು ತೊಂದರೆ ಇಲ್ಲ. ಆದ್ರೆ ನಿಮಗೆ ಈ ಪ್ರನೌನ್ ಅನ್ನೋ ಹೆಸರು ಬರ್ತಿದ್ದ ಹಾಗೇನೆ ಒಂದು ತಲೆನಲ್ಲಿ ಏನ್ ಬರ್ಬೇಕಪ್ಪ ಅಂತ ಹೇಳಿದ್ರೆ ಇಂಗ್ಲಿಷ್‌ನಲ್ಲಿರುವಂತಹ ಪದಗಳ ಒಂದು ಗುಂಪು ಅನ್ನೋದು ನಮಗೆ ಗೊತ್ತಾಗಬೇಕು. ಈ ಪ್ರನೌನ್, ನೌನ್, ವರ್ಬ್, ಅಡ್ವರ್ಬ್ ಈ ತರದ ಬಳಕೆಗಳನ್ನ ಯಾಕೆ ಆ, ನಾವು ಮಾಡ್ತೇವೆ? ಅವುಗಳ ಬಳಕೆಯನ್ನ ಮಾಡೋದು ವಿಂಗಡಿಸ್ಕೊಳ್ಳಿಕ್ಕೆ, ಗುಂಪನ್ನ ಮಾಡ್ಕೊಳ್ಳಿಕ್ಕೆ. ಈಗ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 5ನೇ ಕ್ಲಾಸ್ ಹೀಗೆ ಮಕ್ಕಳನ್ನ ನಾವೇನ್ ಮಾಡ್ಕೊಳ್ತೀವಿ? ವಿಭಾಗ ಮಾಡ್ಕೊಳ್ತೀವಿ. ಹೀಗೆ ವಿಭಾಗ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ 4ನೇ ತರಗತಿ ಮಕ್ಕಳಿಗೆ ಏನ್ ಕಲಿಸ್ಬೋದು ಅದನ್ನ ಕಲಿಸುವಂಥದ್ದು, 5ನೇ ತರಗತಿ ಮಕ್ಕಳಿಗೆ ಏನ್ ಕಲಿಸ್ಬೋದು ಅದನ್ನ ಕಲಿಸುವಂಥದ್ದು. ಸೊ ಇದನ್ನ ತುಂಬಾ ಗೊಂದಲಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು. ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಆಸ್ ಸಚ್. ಸೊ ಒಂದು ವಿಷಯ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ರನೌನ್ ಅನ್ನುವಂಥದ್ದು ಒಂದು ಪದಗಳ ಗುಂಪು. ಇಂಗ್ಲಿಷ್‌ನಲ್ಲಿರುವಂತ ಪದಗಳ ಒಂದು ಗುಂಪಿಗೆ ನಾವು ಪ್ರನೌನ್ ಅಂತ ಹೇಳ್ತೇವೆ. ಈ ಇಂಗ್ಲಿಷನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗ್ ಚೆನ್ನಾಗಿ ಗೊತ್ತಿರುವಂತ ಭಾಷೆ ಏನಿರತ್ತೆ, ಕನ್ನಡ ಏನಿರತ್ತೆ ಅಥವಾ ನಿಮ್ಮ ಮಾತೃಭಾಷೆನೂ ಇರಬಹುದು. ಈಗ ನನ್ನ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾನು ಕನ್ನಡದ ಸಹಾಯವನ್ನ ತಗೊಂಡು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಈ ಮಾತೃಭಾಷೆಯ ಸಹಾಯವನ್ನ ತಗೊಂಡಾಗ ಅದನ್ನ ನೋನ್ ಟು ಅನ್ನೋನ್ ಅಂತ ಹೇಳ್ತೀವಿ. ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದ್ರ ಕಡೆಗೆ ಹೋಗುವಂಥದ್ದು. ಅಥವಾ ಗೊತ್ತಿರೋದರ ಸಹಾಯವನ್ನ ಇಟ್ಕೊಂಡು ಗೊತ್ತಿಲ್ಲದೆ ಇರುವುದನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ. ಹಾಗಾಗಿ ಇಂಗ್ಲಿಷ್ ಅನ್ನೋದು ನಮಗೆ ಹೆಚ್ಚು ಗೊತ್ತಿಲ್ಲದೆ ಇರುವಂತ ಭಾಷೆ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ? ನಮಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿರುವಂತ ಭಾಷೆ ಕನ್ನಡ ಏನಿರುತ್ತೆ, ಅದರ ಸಹಾಯವನ್ನ ತಗೊಳ್ತೇವೆ. ಈ ಪ್ರನೌನ್ ಅಂತ ಹೇಳಿದಾಗ ಸರ್ವನಾಮ ಅಂತ ಹೇಳಿ ಕನ್ನಡದಲ್ಲಿ ನಾವು ಹೇಳ್ತೇವೆ. ಸೊ ನಾಮಪದಕ್ಕೆ ಬದಲಾಗಿ ಬಳಕೆಯಾಗುವಂತಹ ಪದಗಳ ಗುಂಪನ್ನ ನಾವೇನ್ ಹೇಳ್ತೀವಿ? ಪ್ರನೌನ್ಸ್ ಅಂತ ಹೇಳಿ ಹೇಳ್ತೇವೆ. ವರ್ಡ್ಸ್ ದಟ್ ರಿಪ್ಲೇಸ್ ನೌನ್ ಆರ್ ಕಾಲ್ಡ್ ಆಸ್ ಪ್ರನೌನ್ಸ್. ಪ್ರೋ ಅಂತ ಹೇಳಿದ್ರೆ ಪರವಾಗಿ. ಸೊ PRO, ಪ್ರೋ ನೌನ್, ಪ್ರನೌನ್ ಹೀಗೆ ನೀವು ಇದನ್ನ ಯೋಚನೆ ಮಾಡ್ಬೋದು. ಈ ಪ್ರನೌನ್ಗಳ ಬಳಕೆಯನ್ನ ಯಾಕೆ ನಾವು ಆ, ಮಾಡ್ಬೇಕಾಗತ್ತೆ? ಇದಕ್ಕೆ ಒಂದು ಸರಳವಾದಂತಹ ಉತ್ತರನ ಕೂಡ ನಾವು ಕಂಡ್ಕೊಳ್ಬೋದು. ಬಹಳಷ್ಟು ಸರಿ ಇಂಗ್ಲಿಷ್‌ನ ಗ್ರಾಮರ್ ಕ್ಲಾಸಲ್ಲಿ ಅಥವಾ ಯಾವುದೇ ಭಾಷೆಯ ಕನ್ನಡ ವ್ಯಾಕರಣ ಇರ್ಬೋದು ಅಥವಾ ನೀವು ಕಲಿಯುವಂತ ಹಿಂದಿ ಈ ತರದ ಭಾಷೆಯ ವ್ಯಾಕರಣಗಳಿರ್ಬೋದು. ಬಹಳಷ್ಟು ಸರಿ ವಿದ್ಯಾರ್ಥಿಗಳಾಗಿದ್ದಾಗ ವಿದ್ಯಾರ್ಥಿಗಳಾಗಿ ಯೋಚನೆ ಮಾಡ್ಬೇಕಾದ್ರೆ ನಾನು ಕೂಡ ನಿಮ್ ತರ ಸ್ಟೂಡೆಂಟ್ ಆಗಿದ್ದಾಗ ಯೋಚನೆ ಮಾಡ್ತಾ ಇದ್ದೆ. ಯಾಕಪ್ಪ ಇಷ್ಟೆಲ್ಲ ನಮ್ಗೆ ಹೇಳ್ಕೊಡ್ತಾರೆ ಅಂತ ಹೇಳಿ. ಏನಿಲ್ಲ. ಇದಕ್ಕೆ ಒಂದು ಸರಳವಾದಂತ ಉತ್ತರ ಏನು ಅಂತ ಹೇಳಿದ್ರೆ, ಯಾಕವ್ರು ಹೇಳ್ಕೊಡ್ತಾರೆ ಅಂತ ಆದ್ರೆ, ಭಾಷೆಯನ್ನ ಬಳಸಬೇಕಾದ್ರೆ ಆ ಭಾಷೆಯ ನಿಯಮಗಳ ಕನಿಷ್ಠ ಜ್ಞಾನ ನಮ್ಗಿರ್ಬೇಕು ಅನ್ನೋದು ಒಂದು ವಿಚಾರ. ಕನಿಷ್ಠ ಜ್ಞಾನ ನಮ್ಗಿದ್ದಾಗ ಏನಾಗತ್ತೆ? ನಾವು ಅದನ್ನ ಬಳಸಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಸೈಕಲ್ ಅನ್ನ ಬಳಸಬೇಕಾದ್ರೆ ಬ್ರೇಕ್ ಇರುವಂತದ್ದು, ಪೆಡಲ್ ಇರುವಂತದ್ದು ನಮ್ಗೆ ಗೊತ್ತಿರ್ಬೇಕು.
ಮುಂದಿನ ಚಕ್ರದ ಬ್ರೇಕ್ ಹಿಡಿದ್ರೆ ಹಿಂದಿನ ಚಕ್ರ ಚಲನೆಯಲ್ಲಿದ್ದಾಗ ಸೈಕಲ್ ಬೀಳುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಇದ್ದಾಗ ಸೈಕಲ್ ಅನ್ನ ಕಲಿಯೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗೆ ಒಂದು ಲ್ಯಾಂಗ್ವೇಜ್ ಅನ್ನ, ಒಂದು ಭಾಷೆಯನ್ನ ಕಲಿಬೇಕಾದ್ರೆ ನಮಗೊಂದಷ್ಟು ಮಿನಿಮಮ್, ಕನಿಷ್ಠ ಜ್ಞಾನ ನಮಗೆ ಆ ಭಾಷೆನಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಪಠ್ಯಪುಸ್ತಕದಲ್ಲಿ ಅಥವಾ ಟೀಚರ್ಸ್ ನಮಗೆ ಅದನ್ನ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ಪ್ರನೌನ್ಗಳನ್ನ ನಾವು ಯಾಕೆ ಬಳಸಬೇಕು, ವೈ, ಈ ಪ್ರಶ್ನೆಯನ್ನ ನಾವು ಇಟ್ಕೊಂಡು ಯೋಚನೆ ಮಾಡಿ. ಯಾವಾಗಲೂ ನಾವು ಕಲಿಯುವಂತ ಹಂತದಲ್ಲಿ ವಾಟ್, ವೈ ಮತ್ತೆ ಹೌ, ಈ ಮೂರು ನಮ್ಮ ನಡುವೆ ಇರಬೇಕಾಗತ್ತೆ. ಏನು, ಯಾಕೆ ಮತ್ತೆ ಹೇಗೆ, ಈ ಮೂರು ಪ್ರಶ್ನೆಗಳನ್ನ ನಾವು ಇಟ್ಕೊಂಡ್ರೆ ಕಲಿಯೋದು ನಮಗೆ ಸುಲಭ ಆಗತ್ತೆ. ಸೊ ವಾಟ್ ಆರ್ ಪ್ರನೌನ್ಸ್, ಆ ಪ್ರಶ್ನೆಗೆ ಉತ್ತರನ ಕೊಟ್ಟೆ. ಪ್ರನೌನ್ಸ್ ಆರ್ ವರ್ಡ್ಸ್ ದಟ್ ರಿಪ್ಲೇಸ್ ನೌನ್ಸ್. ಪ್ರನೌನ್ ಅನ್ನೋದು ನೌನ್ ಪದವನ್ನ ಬದಲಾಗಿ ರಿಪ್ಲೇಸ್ ಮಾಡುವಂತ, ಅವುಗಳ ಬದಲಾಗಿ ಬಳಕೆಯಾಗುವಂತ ಪದಗಳ ಗುಂಪನ್ನು ನಾವು ಪ್ರನೌನ್ ಅಂತ ಹೇಳ್ತೇವೆ ಅಂತ ಹೇಳ್ತೇವೆ. ಹಾಗಿದ್ರೆ ವೈ ಪ್ರನೌನ್ಸ್, ಪ್ರನೌನ್ಗಳು ಯಾಕೆ ನಮಗೆ ಬೇಕು ಅಂತ ಹೇಳಿ. ಒಂದು ಬಹಳ ಮುಖ್ಯವಾಗಿ ನಮ್ಮ ತಲೆನಲ್ಲಿ ಇರಬೇಕಾಗಿರೋದೇನೆಂದ್ರೆ, ವೈ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ಕೆಲಸ ಆದ್ರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರಿಯಾಗಿ. ವಿ ಶುಡ್ ಆಲ್ವೇಸ್ ಹ್ಯಾವ್ ದಿ ಆನ್ಸರ್ ಫಾರ್ ವೈ. ಈಗ ಉದಾಹರಣೆಗೆ, ವೈ ಐ ಆಮ್ ಡೂಯಿಂಗ್ ದಿಸ್ ಕ್ಲಾಸ್, ಈ ತರಗತಿಯನ್ನ ನಾನು ಯಾಕೆ ಮಾಡ್ತಾ ಇದ್ದೇನೆ. ವೈ ವೈ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮಾತ್ರ ನಾನು ಈ ತರಗತಿಯನ್ನ ನಡೆಸ್ಕೊಡ್ಲಿಕ್ಕೆ ಸಾಧ್ಯ. ಈ ತರಗತಿಯನ್ನ ನಾನು ಯಾಕಾಗಿ, ಏತಕ್ಕಾಗಿ ನಡೆಸ್ಕೊಡ್ತಾ ಇದ್ದೀನಿ ಅಂತಾದ್ರೆ, ಇಂಗ್ಲಿಷನ್ನ ಕಲಿಯುವುದಕ್ಕೆ ನನ್ನ ಬೆಂಬಲವನ್ನ ಕೊಡ್ಲಿಕ್ಕೆ ಅಥವಾ ಸಹಾಯವನ್ನ ಮಾಡ್ಲಿಕ್ಕೆ, ಟು ಸಪೋರ್ಟ್, ಟು ಫೆಸಿಲಿಟೇಟ್ ಲರ್ನಿಂಗ್ ಆಫ್ ಇಂಗ್ಲಿಷ್. ಇಂಗ್ಲಿಷನ್ನ ಕಲಿಯುವಂತಹವರಿಗೆ ಸಪೋರ್ಟ್ ಆಗಿರ್ಲಿ, ಬೆಂಬಲವಾಗಿರ್ಲಿ, ಅದನ್ನ ನಿಮಗೆ ಸುಗಮ ಮಾಡಿಕೊಡ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ತರಗತಿಗಳನ್ನು ನಡೆಸ್ಕೊಡ್ತಾ ಇದ್ದೀನಿ. ಸೊ ಈ ವೈ ಅನ್ನುವುದು ನಮಗೆ ಗೊತ್ತಾಯ್ತು. ಈಗ ನಾನು ನಿಮಗೆ ವೈ ಅನ್ನೋದನ್ನ ಹೇಳ್ಕೊಟ್ಟೆ. ಹಾಗಿದ್ರೆ ಹೌ ಐ ಆಮ್ ಡೂಯಿಂಗ್, ಈ ಕಲಿಕೆಯನ್ನ ನಾನು ಹೇಗೆ ಮಾಡ್ತಾ ಇದ್ದೀನಿ. ಈ ಕಲಿಕೆಯನ್ನ ನಾನು ನಿಮಗೆ ರೇಡಿಯೋದ ಮೂಲಕ ಧ್ವನಿ ಮುದ್ರಿಕೆಯಾಗಿ, ಆಡಿಯೋ ರೆಕಾರ್ಡಿಂಗ್ ಆಗಿ ನಾನು ನಿಮಗೆ ತಲುಪ್ತಾ ಇದ್ದೀನಿ. ಹಾಗೆ ಇಂಥದ್ದೇ ತರಗತಿಯನ್ನ ನಾನು ನಿಮಗೆ ಯೂಟ್ಯೂಬ್ನ ಮೂಲಕ, ಅಂದ್ರೆ ವಿಡಿಯೋದ ಮೂಲಕನೂ ಕೂಡ ನಾನು ನಿಮಗೆ ತಲುಪೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ. ಸೊ ಹೌ, ವಾಟ್, ವೈ ಅಂಡ್ ಹೌ. ಈ ವೈ ಅನ್ನುವುದಕ್ಕೆ ನಮಗೆ ಉತ್ತರ ಸಿಕ್ಕಿದಾಗ ನಾವು ಅದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ವೈ ಪ್ರನೌನ್ಸ್, ವೈ ಪ್ರನೌನ್ಸ್ ಅಂತ ಹೇಳಿದ್ರೆ ಒಂದು ಸರಳವಾದಂತಹ ಉದಾಹರಣೆಯನ್ನ ನಾನು ನಿಮಗೆ ಕೊಡ್ತೇನೆ. ಸದಾನಂದ ಈಸ್ ಟೀಚಿಂಗ್ ಇಂಗ್ಲಿಷ್, ಸದಾನಂದ ಈಸ್ ಸ್ಪೀಕಿಂಗ್ ಹಿಯರ್, ಸದಾನಂದ ಈಸ್ ಅನ್ ಇಂಗ್ಲಿಷ್ ಟೀಚರ್, ಸದಾನಂದ lives in Mysore, Sadananda is a teacher who lives in Mysore. ನೋಡಿ, Sadananda is a teacher, Sadananda teaches, Sadananda is an English teacher. ಪ್ರತಿ ಬಾರಿಯೂ ಸದಾನಂದ 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 ಅಂತ ಬಳಸೋದ್ರ ಬದಲು ನಾನು ಈ ವಾಕ್ಯವನ್ನ ಹೀಗೆ ಬಳಸಬಹುದಾ ನೋಡಿ. Sadananda is an English teacher. He lives in Mysore. He teaches at Hunsur. He teaches English over radio. He teaches English for the students. ನೋಡಿ, ಒಂದು ಸರಿ ಸದಾನಂದ ಅನ್ನುವ ಪದವನ್ನ ಬಳಸಿ ನಂತರ ನಾನೇನ್ ಮಾಡಿದೆ, ಹಿ ಅನ್ನುವ ಪದವನ್ನ ಬಳಸ್ತಾ ಹೋದೆ. ಈ ಹಿ ಅನ್ನುವ ಹೆಚ್ ಇ ಹಿ ಅನ್ನುವ ಪದವನ್ನ ನಾನು ಬಳಸಿದಾಗ ಸದಾನಂದ ಅಂತ ಹೇಳಿ ಅಷ್ಟು ಉದ್ದದ ಹೆಸರನ್ನ ಹೇಳೋದ್ರ ಬದಲು ಹಿ ಅಂತ ಹೇಳಿ 2 ಅಕ್ಷರದ ಒಂದು ಪದವನ್ನ ಬಳಸಲಿಕ್ಕೆ ಸಾಧ್ಯ ಆಯ್ತು. ಸೊ ಪ್ರತಿ ಬಾರಿಯೂ ಸದಾನಂದ 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 ಅಂತ ಹೇಳೋದನ್ನ ನಾವು ತಪ್ಪಿಸಿದ್ವಿ, ಸಮಯದ ನಷ್ಟವನ್ನು ಕೂಡ ತಪ್ಪಿಸಿದ್ವಿ.
ಅದರ ಜಾಗದಲ್ಲಿ ನಾವು ಹಿ ಅನ್ನುವ ಒಂದು ಸಣ್ಣ ಪದವನ್ನ ಬಳಕೆ ಮಾಡಿದ್ವಿ. ಈ ಹಿ ಅನ್ನುವ ಪದವನ್ನ ಬಳಕೆ ಮಾಡಿದ್ರಿಂದ ಮಾತಾಡೋರ್ಗೂ ಕೂಡ ಸುಲಭ ಆಯ್ತು, ಕೇಳಿಸ್ಕೊಳ್ಳೋರ್ಗೂ ಕೂಡ ಸುಲಭ ಆಯ್ತು. ಆದ್ರೆ ಪ್ರನೌನ್ಗಳನ್ನ ಸುಮ್ಮನೆ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರನೌನ್ ಏನ್ ಮಾಡ್ಬೇಕಾಗತ್ತೆ? ನೌನನ್ನ ರಿಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ನೌನನ್ನ ಅದು ರಿಪ್ಲೇಸ್ ಮಾಡ್ಬೇಕಾಗಿರೋದ್ರಿಂದ ಪ್ರನೌನ್ಗಳನ್ನ ಬಳಸಬೇಕಾದ್ರೆ ನಮಗೆ ಕಾಂಟೆಕ್ಸ್ಟ್ ಗೊತ್ತಿರಬೇಕು. ಈ ಕಾಂಟೆಕ್ಸ್ಟ್ ಅಂದ್ರೆ ಯಾವ ಸಂದರ್ಭದಲ್ಲಿ ಬಳಕೆ ಆಗತ್ತೆ. ಈ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಮಗೆ ಗೊಂದಲ ಆಗುವ ಸಾಧ್ಯತೆ ಇರುತ್ತೆ. ಈಗ ನೋಡಿ, ಮೈ ನೇಮ್ ಇಸ್ ಸದಾನಂದ ಅಂತ ಹೇಳಿದಾಗ ಇಲ್ಲಿ ಮೈ ಅನ್ನೋದನ್ನು ಕೂಡ ನಾವು ಪ್ರನೌನ್ ಅಂತ ಹೇಳ್ತೇವೆ. ಐ ಆಮ್ ಅನ್ ಇಂಗ್ಲಿಷ್ ಟೀಚರ್ ಅಂತ ಹೇಳಿದಾಗ ಐ ಅನ್ನೋದನ್ನು ಕೂಡ ಪ್ರನೌನ್ ಅಂತ ಹೇಳ್ತೇವೆ. ಸೊ ಐ ಅನ್ನುವಂಥ ಪ್ರನೌನ್ ಅನ್ನ ಬಳಸಬೇಕಾದ್ರೆ ಸ್ವಲ್ಪ ನಿಮಗೆ ಇಂಗ್ಲಿಶಿನ ಜ್ಞಾನ, ಇಂಗ್ಲಿಶಿನ ಬಗ್ಗೆ ಅರಿವಿದ್ರೂ ಕೂಡ ತುಂಬಾ ಗೊಂದಲ ಆಗೋದಿಲ್ಲ. ಐ ಅಂದ್ರೆ ನಾನು. ಓಕೆ, ಯಾರು? ನಾನು ಅಂದ್ರೆ ಯಾರು? ಮಾತಾಡ್ತಾ ಇರುವಂತ ವ್ಯಕ್ತಿ ನಾನು ಅಂತ ಹೇಳ್ತಾನೆ. ಹಾಗೆ ಮೈ ಅಂತ ಬಂದಾಗ ಓ ನನ್ನ ನನ್ನ ಅಂತ ಹೇಳಿದ್ರೆ ಯಾರು ಹೇಳಲಿಕ್ಕೆ ಸಾಧ್ಯ? ಮಾತಾಡ್ತಾ ಇರುವಂತ ವ್ಯಕ್ತಿನೇ ಅದನ್ನ ಹೇಳಲಿಕ್ಕೆ ಸಾಧ್ಯ. ಮೈ ನೇಮ್ ಇಸ್ ಸದಾನಂದ, ಐ ಆಮ್ ಅನ್ ಇಂಗ್ಲಿಷ್ ಟೀಚರ್. ಸೊ ಈ ಹಂತದಲ್ಲಿ ನಿಮಗೆ ಇಂಗ್ಲಿಶಿನ ಭಾಷೆಯ ಅರಿವು ಇದ್ರೆ ಮೈ ನೇಮ್ ಅಂತ ಹೇಳಿದಾಗ ಓ ನನ್ನ ಹೆಸರು, ಮಾತಾಡ್ತಾ ಇರೋರು ಹೇಳ್ತಾ ಇದ್ದಾರೆ ಮೈ ನೇಮ್ ಇಸ್ ಸದಾನಂದ, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್ ಅಂತ ಹೇಳಿದ್ರು ಆಯ್ತು, ಅದು ಸರಿ. ಹಾಗೆ ಯುವರ್ ನೇಮ್ ಈಸ್ ಮಂಜು, ಯು ಆರ್ ಅ ಸ್ಟೂಡೆಂಟ್. ಸೊ ಯುವರ್ ನೇಮ್ ಈಸ್ ಮಂಜು, ಯು ಆರ್ ಅ ಸ್ಟೂಡೆಂಟ್. ಯಾರಿಗೆ ಹೇಳ್ತಾ ಇದ್ದಾರೆ? ಓಕೆ, ಮಾತಾಡ್ತಾ ಇರೋರು ಎದುರುಗಡೆ ಇರೋ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ ಅಥವಾ ಇನ್ನೊಬ್ಬರನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಯು ಅಂದ್ರೆ ನೀನು, ನಿನ್ನ ಹೆಸರು ಮಂಜು, ನೀನು ವಿದ್ಯಾರ್ಥಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ಸೊ ಈ ಮಾತಾಡ್ತಾ ಇರುವಂತ ವ್ಯಕ್ತಿ ಬಳಸುವಂತಹ ಆ, ಏನು ಪದಗಳಿರ್ತವೆ, ಮೈ ಅಥವಾ ಐ, ಹಾಗೆ ಅವರು ಯಾರನ್ನ ಉದ್ದೇಶಿಸಿ ಮಾತಾಡ್ತಾರೆ, ಯು ಅಥವಾ ಯುವರ್, ಇವುಗಳನ್ನು ಕೂಡ ನಾವೇನು ಹೇಳ್ತೀವಿ? ಪ್ರನೌನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಮ್ಗೇನು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಹೀಗೆ ಮಾತಾಡ್ತಾ ಇರುವಂತ ವ್ಯಕ್ತಿ, ಈಗ ನಾನು ಮಾತಾಡ್ತಾ ಇದ್ದೇನೆ, ನಾನು ಮಾತಾಡ್ತಾ ಇರ್ಬೇಕಾದ್ರೆ ನನ್ನನ್ನ ಇಂಗ್ಲಿಷ್ನಲ್ಲಿ ಫಸ್ಟ್ ಪರ್ಸನ್ ಅಂತ ಕರೀತಾರೆ. ಸೊ ಫಸ್ಟ್ ಪರ್ಸನ್ ಅಂದ್ರೆ ಯಾರು? ಸ್ಪೀಕರ್, ಮಾತಾಡೋರು. ಸ್ಪೀಕರ್ ಅಂತ ಹೇಳಿದಾಗ ಮೊಬೈಲ್ ಅಲ್ಲಿರೋ ಸ್ಪೀಕರ್ ಅಂತ ಯೋಚನೆ ಮಾಡಬೇಡಿ. ಅದಕ್ಕೂ ಕೂಡ ಸ್ಪೀಕರ್, ಧ್ವನಿಯನ್ನ ಹೊರಡಿಸುವಂತ ಒಂದು ಪಾರ್ಟ್ ಏನಿರುತ್ತೆ ಅದನ್ನು ಕೂಡ ಸ್ಪೀಕರ್ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಾನು ಬಳಸ್ತಾ ಇರುವಂತ ಸ್ಪೀಕರ್ ಅನ್ನೋ ಪದ ಇದೆಯಲ್ಲ, ಅದು ಮಾತಾಡ್ತಾ ಇರೋರು ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಸ್ಪೀಕರ್ ಅನ್ನ ನಾವೇನ್ ಹೇಳ್ತೀವಿ? ಫಸ್ಟ್ ಪರ್ಸನ್ ಅಂತ ಹೇಳ್ತೇವೆ. ಈ ಸ್ಪೀಕರ್ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾರಲ್ಲ, ಆ ಕೇಳಿಸ್ಕೊಳ್ತಾ ಇರೋರನ್ನ ಲಿಸನರ್ ಅಂತ ಕರೀತಾರೆ. ಅವರನ್ನ ಇಂಗ್ಲಿಷ್ನಲ್ಲಿ ಸೆಕೆಂಡ್ ಪರ್ಸನ್ ಅಂತ ಹೇಳಿ ಗುರುತಿಸ್ತಾರೆ. ಸೊ ಫಸ್ಟ್ ಪರ್ಸನ್ ಅಂತ ಹೇಳಿದ್ರೆ ಸ್ಪೀಕರ್, ಸೆಕೆಂಡ್ ಪರ್ಸನ್ ಅಂತ ಹೇಳಿದ್ರೆ ಲಿಸನರ್. ಸ್ಪೀಕರ್ನ ಮಾತುಗಳನ್ನ ನೀವು ಕೇಳಿಸ್ಕೊಳ್ತಾ ಇರುವಂತ ವ್ಯಕ್ತಿ ಏನಿರ್ತಾರೆ ಅವರನ್ನು ಲಿಸನರ್ ಅಂತ ಹೇಳ್ತಾರೆ. ಸೊ ಅವರು ಸೆಕೆಂಡ್ ಪರ್ಸನ್. ಸೊ ಮಾತಾಡೋರು ಫಸ್ಟ್ ಪರ್ಸನ್, ಆ ಮಾತನ್ನ ಕೇಳಿಸ್ಕೊಳ್ಳೋರು ಸೆಕೆಂಡ್ ಪರ್ಸನ್. ಸೊ ಪ್ರನೌನ್ಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಏನ್ ಗೊತ್ತಾಗಿರ್ಬೇಕು? ಇಂಗ್ಲಿಷ್ನಲ್ಲಿ ಪರ್ಸನ್ ಅನ್ನುವಂಥ ಕಾನ್ಸೆಪ್ಟ್ ಗೊತ್ತಿರಬೇಕು ಅಂತ ಹೇಳಿ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮಗೆ ಚೆನ್ನಾಗಿ ಗೊತ್ತಿರುವಂತ ಕನ್ನಡ ಭಾಷೆ ಏನಿದೆ, ಆ ಭಾಷೆಯಲ್ಲೂ ಕೂಡ ಏನು ವಿಷಯ ಇರುತ್ತೆ ಅದರ ಸಹಾಯವನ್ನು ತಗೊಳ್ಬಹುದು ಅಂತ. ಸೊ ನೀವು ನಿಮ್ಮ ಕನ್ನಡ ಶಿಕ್ಷಕರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಹೇಳಿ ಸರ್ವನಾಮಗಳನ್ನು ವಿಂಗಡಿಸೋದನ್ನು ಹೇಳ್ತಾರೆ. ನೀವು ಅವ್ರ ಜೊತೆ ಮಾತಾಡಿದ್ರೆ ಅಥವಾ ನಿಮ್ಮ ವ್ಯಾಕರಣದ ಪುಸ್ತಕದಲ್ಲಿ ಅದನ್ನ ಗಮನಿಸಿದ್ರೆ ನಿಮಗೆ ನಾನು ಹೇಳ್ತಾ ಇರುವಂತ ಈ ಪರ್ಸನ್ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಅದನ್ನ ನೀವು ನಿಮ್ಮ ಆಸಕ್ತಿಯಿಂದ ಹುಡುಕೊಳ್ಳುವುದು ತುಂಬಾ ಮುಖ್ಯ. ಇಲ್ಲಿ ಇಂಗ್ಲಿಷಿಗೆ ಬಂದಾಗ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಇದು ನಿಮಗೆ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇದೆ ಅಲ್ವಾ? ಇನ್ನೊಂದು ಪರ್ಸನ್ ಯಾವುದು ಅಂತ ಹೇಳಿದ್ರೆ ಥರ್ಡ್ ಪರ್ಸನ್.
ಸೊ ಥರ್ಡ್ ಪರ್ಸನ್ ಅಂತ ಹೇಳಿದಾಗ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಇಬ್ರು ಸೇರಿ ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನ ನಾವು ಥರ್ಡ್ ಪರ್ಸನ್ ಅಂತ ಹೇಳಿ ಗುರುತಿಸ್ತೀವಿ. ಈಗ ನೋಡಿ, ಮೈ ನೇಮ್ ಇಸ್ ಸದಾನಂದ, ಐ ಆಮ್ ಅನ್ ಇಂಗ್ಲಿಷ್ ಟೀಚರ್ ಅಂತ ಹೇಳಿದೆ. ಹಾಗೆ ಯುವರ್ ನೇಮ್ ಈಸ್ ಮಂಜು, ಯು ಆರ್ ಅ ಸ್ಟೂಡೆಂಟ್ ಅಂತ ಹೇಳಿದೆ. ಸೊ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್. ಇಲ್ಲಿ ಥರ್ಡ್ ಪರ್ಸನ್ ಅನ್ನ ನಾವು ಹೇಗ್ ತಗೊಳ್ಬಹುದು ಅಂತ ಹೇಳಿದ್ರೆ, ಹರ್ ನೇಮ್ ಈಸ್ ಚಾರುಮತಿ, ಶಿ ಈಸ್ ಮೈ ಡಾಟರ್. ಸೊ ನಾನು ನಿಮಗೆ ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇದ್ದೀನಿ. ಏನಂತ ಹೇಳ್ತಾ ಇದ್ದೀನಿ? ಹರ್ ನೇಮ್ ಈಸ್ ಚಾರುಮತಿ, ಅವಳ ಹೆಸರು ಚಾರುಮತಿ. ಶಿ ಈಸ್ ಮೈ ಡಾಟರ್. ಸೊ ಇಲ್ಲಿ ಹರ್ ನೇಮ್ ಈಸ್ ಅವಳ ಹೆಸರು, ಶಿ ಈಸ್ ಮೈ ಡಾಟರ್ ಅವಳು ನನ್ನ ಮಗಳು. ಓಕೆ. ಹಿಸ್ ನೇಮ್ ಈಸ್ ನಿಶ್ಚಿತ್, ಹಿ ಈಸ್ ಮೈ ಸನ್. ಸೊ ಇಲ್ಲಿ ಹಿಸ್ ನೇಮ್ ಅಂತ ಹೇಳಿದಾಗ ಅವನ ಹೆಸರು ನೋಡಿ, ನಾನು ನಿಮಗೆ ಹೇಳ್ತಾ ಇದ್ದೀನಿ ಅವನು, ಅವನ ಅಂತ ಹೇಳಿ. ಸೊ ಹರ್ ನೇಮ್, ಹಿಸ್ ನೇಮ್, ಹಿ ಈಸ್, ಶಿ ಈಸ್ ಅಂತ ಹೇಳಿದಾಗ ಐ ಯುಗೆ ಹೇಳ್ತಾ ಇರೋದು ಹಿ ಅಥವಾ ಶಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹಿಸ್ ನೇಮ್ ಅಥವಾ ಹರ್ ನೇಮ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಇಬ್ರು ಸೇರಿ ಇನ್ನೊಬ್ಬರ ಬಗ್ಗೆ, ಇನ್ನೊಂದರ ಕುರಿತು ಮಾತಾಡುವಂಥದ್ದನ್ನ ನಾವು ಥರ್ಡ್ ಪರ್ಸನ್ ಅಂತ ಹೇಳಿ ಹೇಳ್ತೇವೆ. ಇದು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಸೊ ಪರ್ಸನ್ ಅಂತ ಹೇಳಿದಾಗ ಸ್ಪೀಕರ್, ದೆನ್ ಲಿಸನರ್. ಸ್ಪೀಕರ್ ಫಸ್ಟ್ ಪರ್ಸನ್, ಲಿಸನರ್ ಸೆಕೆಂಡ್ ಪರ್ಸನ್. ಇವರಿಬ್ರು ಸೇರಿ ಟಾಕ್ ಅಬೌಟ್ someone or something, then that someone or something becomes third person. Okay, ನೋಡಿ, English is a language. It is not our mother. ಸೊ ಇಂಗ್ಲಿಷ್ ಅನ್ನೋದು ಒಂದು ಭಾಷೆ, ಅದು ನಮ್ಮ ಮಾತೃಭಾಷೆ ಅಲ್ಲ. ಇಟ್ ಅಂತ ಹೇಳ್ತೀವಿ, ಅದು ಇಟ್ ಥರ್ಡ್ ಪರ್ಸನ್. ಸೊ ವಸ್ತು. ಓಕೆ. ಸೊ ಈ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಇದರಲ್ಲಿ ನಾವು ನಾನು ಮತ್ತೆ ನೀವು ಮಾತಾಡ್ತಾ ಇನ್ನೊಬ್ಬರ ಬಗ್ಗೆ, ಇನ್ನೊಂದರ ಬಗ್ಗೆ ನಾವೇನ್ ಮಾತಾಡ್ತೀವಿ ಅದನ್ನ ನಾವೇನಂತ ಹೇಳ್ತೀವಿ? ಥರ್ಡ್ ಪರ್ಸನ್ ಅಂತ ಹೇಳಿ ಹೇಳ್ತೇವೆ. ಈಗ ನೀವು ಒಂದನ್ನ ಗಮನಿಸಿದ್ರಿ, ಮೈ ನೇಮ್ ಅಂತ ಹೇಳಿದೆ, ಯುವರ್ ನೇಮ್ ಅಂತ ಹೇಳಿದೆ, ಆದ್ರೆ ಹಿಸ್ ನೇಮ್ ಅಂತ ಹೇಳಿದೆ, ಹರ್ ನೇಮ್ ಅಂತ ನಾನು ಬಳಸ್ದೆ. ಹಿಸ್ ನೇಮ್ ಅಂತ ಹೇಳಿದಾಗ ಅವನ, ಹರ್ ನೇಮ್ ಅಂತ ಹೇಳಿದಾಗ ಅವಳ ಅಂತ ಬಂತು. ಸೊ ಹಾಗಿದ್ರೆ ಏನ್ ವ್ಯತ್ಯಾಸ ಆಗ್ತಾ ಇದೆ? ಏನು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಫಸ್ಟ್ ಪರ್ಸನ್ ಮತ್ತೆ ಸೆಕೆಂಡ್ ಪರ್ಸನ್ ನಾನು ಬಳಸಿದಾಗ ಮೈ ನೇಮ್ ಅಂತ ಹೇಳ್ತೇನೆ, ಐ ಅಂತ ಹೇಳ್ತೇನೆ. ಈಗ ನಾನು ಪುರುಷ, ಸೊ ಸದಾನಂದ, ಕನ್ನಡದಲ್ಲಿ ನೀವು ಯೋಚನೆ ಮಾಡೋದಾದ್ರೆ ಗಂಡು, ಪುರುಷ. ಸೊ ನಾನು ಕೂಡ ಮೈ ಅಂತ ಹೇಳ್ತೀನಿ. ಈ ಜಾಗದಲ್ಲಿ ಒಂದು ಮಹಿಳೆ ಕೂತಿದ್ರು ಕೂಡ ಸ್ಪೀಕರ್ನ ಸಂದರ್ಭದಲ್ಲಿ. ಈಗ ಇಲ್ಲಿ ಒಬ್ಬ ಉದಾಹರಣೆಗೆ ಈಗ ಶ್ಯಾಮಲಾ ಅಂತನೋ ಅಥವಾ ಗೀತಾ ಅಂತನೋ ಅವರು ಕೂತ್ಕೊಂಡು ಮಾತಾಡ್ತಾ ಇದ್ರು ಕೂಡ ಮೈ ನೇಮ್ ಈಸ್ ಗೀತಾ, ಮೈ ನೇಮ್ ಈಸ್ ಶ್ಯಾಮಲಾ ಅಂತಾನೆ ಹೇಳಲಿಕ್ಕೆ ಆಗತ್ತೆ. ಸೊ ಸ್ಪೀಕರ್ ಯಾರೇ ಆದ್ರೂ ಕೂಡ, ಅದು ಪುರುಷ ಆಗಿರ್ಲಿ ಅಥವಾ ಮಹಿಳೆ ಆಗಿರ್ಲಿ, ಅವರನ್ನ ಮಾತಾಡ್ಬೇಕಾದ್ರೆ, ಅವರು ಸ್ಪೀಕರ್ ಆದಾಗ ಮೈ ಅಂತಾನೆ ಬಳಸ್ತಾರೆ. ಹಾಗೆ ಲಿಸನರ್ ಪುರುಷ ಆಗಿದ್ರು ಕೂಡ ಮಹಿಳೆ ಆಗಿದ್ರು ಕೂಡ ನಾವೇನ್ ಮಾಡ್ತೀವಿ? ಯುವರ್ ಅಂತಾನೆ ಅಥವಾ ಯು ಅಂತಾನೆ ನಾವು ಹೇಳ್ತೇವೆ. ಆದ್ರೆ ಥರ್ಡ್ ಪರ್ಸನ್ಗೆ ಬಂದಾಗ ಒಂದು ಬದಲಾವಣೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ನಾವು ನಾನು ಮತ್ತೆ ನೀವು, ನಾನು ಮತ್ತೆ ನೀನು ಇಬ್ಬರು ಸೇರಿ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಥರ್ಡ್ ಪರ್ಸನ್ ಅಲ್ಲ, ಆ ಥರ್ಡ್ ಪರ್ಸನ್ನಿನ
ಜೆಂಡರ್ ಅನ್ನ ನಾವು ಇಟ್ಕೊಂಡೇ ಮಾತಾಡಬೇಕಾಗತ್ತೆ. ಜೆಂಡರ್ ಅಂತ ಹೇಳಿದಾಗ ಕನ್ನಡದಲ್ಲಿ ಅದಕ್ಕೆ ಲಿಂಗ ಅಂತ ಹೇಳ್ತೇವೆ. ಕನ್ನಡದಲ್ಲಿ 3 ಲಿಂಗಗಳನ್ನ ನಾವು ಗುರುತಿಸ್ತೇವೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಒಂದು ಅನುಕೂಲ ಏನಪ್ಪಾ ಅಂದ್ರೆ ಇಂಗ್ಲಿಷ್‌ನಲ್ಲೂ ಕೂಡ 3 ಜೆಂಡರ್. ಮ್ಯಾಸ್ಕ್ಯುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟರ್ ಜೆಂಡರ್ ಅಂತ ಹೇಳಿ. ಸೊ ಮ್ಯಾಸ್ಕ್ಯುಲೈನ್ ಪುಲ್ಲಿಂಗ, ಫೆಮಿನೈನ್ ಸ್ತ್ರೀಲಿಂಗ, ನ್ಯೂಟರ್ ನಪುಂಸಕಲಿಂಗ. ಕನ್ನಡದಲ್ಲಿ ನಾವು ಏನು ಗುರುತಿಸ್ತೀವಲ್ಲ ಹಾಗೆ. ಸೊ ಇದೊಂದು ದೃಷ್ಟಿಯಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ತುಂಬಾ ಏನು ವ್ಯತ್ಯಾಸಗಳು ಇಲ್ಲ. ಹಾಗಾಗಿ ಕಲಿಯೋದಕ್ಕೆ ನಮಗೆ ತುಂಬಾ ಅನುಕೂಲ ಆಗತ್ತೆ. ಸೊ ಥರ್ಡ್ ಪರ್ಸನ್ನಿಗೆ ಬಂದಾಗ ನಾವು ಏನ್ ಮಾಡ್ಬೇಕಾಗತ್ತೆ? ಜೆಂಡರ್ ಅನ್ನ ಗುರುತಿಸ್ಬೇಕಾಗತ್ತೆ. ಜೆಂಡರ್ ಅನ್ನ ನಾವು ಇಟ್ಕೊಂಡು ಜೆಂಡರ್ ಅನ್ನ ಆ, ಒಂದು ಭಾಗವಾಗಿ ಇಟ್ಕೊಂಡೇನೆ ಥರ್ಡ್ ಪರ್ಸನ್ ಅನ್ನ ನಾವು ಬಳಸ್ಬೇಕಾಗತ್ತೆ. ಸೊ ಸಾಮಾನ್ಯ ಮನುಷ್ಯರಿಗೆ ಬಂದಾಗ ನಾವು ಮನುಷ್ಯರನ್ನ ಗುರುತಿಸ್ಬೇಕಾದ್ರೆ ಮ್ಯಾಸ್ಕ್ಯುಲೈನ್ ಮತ್ತು ಫೆಮಿನೈನ್ ಅನ್ನ ಇಟ್ಕೊಂಡು ತಗೊಳ್ತೇವೆ. ಹಾಗೆ ಮನುಷ್ಯರನ್ನ ಬಿಟ್ಟು ಉಳಿದ ಎಲ್ಲವನ್ನೂ ಕೂಡ ಪ್ರಾಣಿ ಮತ್ತೆ ವಸ್ತುಗಳನ್ನ ನಾವೇನ್ ಮಾಡ್ತೀವಿ? ನ್ಯೂಟರ್ ಜೆಂಡರ್‌ನ ಇಟ್ಕೊಳ್ತೀವಿ. ಹಾಗೆ ಪ್ರಾಣಿಗಳನ್ನ ಗುರುತಿಸ್ಬೇಕಾದ್ರೆ ನಮ್ಮ ಭಾವನಾತ್ಮಕ ಕಾರಣದಿಂದ ಕೆಲವು ಸಾರಿ ಆ ಪ್ರಾಣಿಗಳನ್ನು ಅವನು ಅಥವಾ ಅವಳು ಅಂತ ನಾವು ಗುರುತಿಸೋದಿಕ್ಕೆ ಅವಕಾಶ ಇರುತ್ತೆ. ಈಗ ಆ, ಉದಾಹರಣೆಗೆ ನಾಯಿಗಳ ವಿಚಾರಕ್ಕೆ ಬಂದಾಗ ಬಹಳಷ್ಟು ಜನಕ್ಕೆ ನಾಯಿಗಳು ಮನೆಯ ಸದಸ್ಯರು ಅನ್ನೋ ಹಾಗೆ ನೋಡ್ತಾರೆ. ಹಾಗೆ ಬೆಕ್ಕುಗಳು, ನಾಯಿ ಮತ್ತೆ ಬೆಕ್ಕು ಇವೆರಡು ಸಾಕು ಪ್ರಾಣಿಗಳ ವಿಚಾರಕ್ಕೆ ಬಂದಾಗ ಆ, ಮನೆಯ ಸದಸ್ಯರ ಹಾಗೆ ಅದನ್ನ ಪರಿಭಾವಿಸೋದ್ರಿಂದ ನಾಯಿಗಳನ್ನು ಕೂಡ ಅವನು ಅಥವಾ ಅವಳು, ಬೆಕ್ಕನ್ನು ಅವನು ಅಥವಾ ಅವಳು ಅಂತ ಬಳಸುವಂತ ಸಂದರ್ಭಗಳು ಇರುತ್ತೆ. ಇನ್ನು ವಸ್ತುಗಳನ್ನ ನಾವು ನ್ಯೂಟರ್ ಜೆಂಡರ್ನಲ್ಲೇ ತಗೊಳ್ತೇವೆ. ಸೊ ಈ ಥರ್ಡ್ ಪರ್ಸನ್ ಅನ್ನ ಬಳಸಬೇಕಾದಾಗ ನಮಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ ಈ ಜೆಂಡರ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸೊ ಇದುವರೆಗೆ ನಾನು ಹೇಳಿದ ಈ ಪರ್ಸನ್ ಕಾನ್ಸೆಪ್ಟ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಸಾಧ್ಯ ಆದ್ರೆ ನೀವೊಂದ್ ಕಡೆ ಇದನ್ನ ಬರ್ಕೊಳ್ಳೋದು ತುಂಬಾ ಒಳ್ಳೇದು. ಫಸ್ಟ್ ಪರ್ಸನ್ ಮಾತಾಡೋರು. ಈಗ ಮಾತಾಡ್ತಾ ಇರುವಂತದ್ದು ನಾನು, ಕೇಳಿಸ್ಕೊಳ್ತಾ ಇರುವಂತದ್ದು ನೀವು. ನೀವು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ನೀವು ಫಸ್ಟ್ ಪರ್ಸನ್ ಆಗ್ತೀರಿ. ಕೇಳಿಸ್ಕೊಳ್ಳುವಂತ ನಾನು ಆಗಿರ್ತೀನಿ, ನಾನು ಸೆಕೆಂಡ್ ಪರ್ಸನ್ ಆಗಿರ್ತೀನಿ. ಸೊ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆಗ್ಬೋದಲ್ವಾ? ಸೊ ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಸ್ಪೀಕರ್ ಮತ್ತೆ ಲಿಸನರ್, ಮಾತಾಡುವಂತವರು, ಅದನ್ನ ಕೇಳಿಸ್ಕೊಳ್ಳುವಂತವರು, ಇವರಿಬ್ಬರೂ ಸೇರಿ ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ, ಇನ್ನೊಂದರ ಕುರಿತು ಮಾತಾಡಿದಾಗ ಅದನ್ನ ನಾವೇನ್ ಹೇಳ್ತೀವಿ? ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ. ಈ ಥರ್ಡ್ ಪರ್ಸನ್ನಿನ ವಿಚಾರಕ್ಕೆ ಬಂದ್ರೆ ಅಲ್ಲಿ ಜೆಂಡರ್ ಅನ್ನ ನಾವು ತಗೊಳ್ತೇವೆ, ಲಿಂಗಗಳನ್ನ ಗುರುತಿಸ್ತೇವೆ. ಒಂದು ಅನುಕೂಲ ಏನಿದೆ, ಕನ್ನಡದಲ್ಲಿ 3 ಲಿಂಗಗಳನ್ನ ಗುರುತಿಸ್ತೀವಿ, ಹಾಗೆ ಇಂಗ್ಲಿಷ್ನಲ್ಲೂ ಕೂಡ 3 ಲಿಂಗಗಳನ್ನ ಗುರುತಿಸ್ತೀವಿ. ಹಾಗಾಗಿ ನಮಗೆ ಗೊಂದಲ, ಕನ್ಫ್ಯೂಷನ್ ಕಡಿಮೆ ಆಗತ್ತೆ. ಮ್ಯಾಸ್ಕ್ಯುಲೈನ್ ಜೆಂಡರ್ ಪುಲ್ಲಿಂಗ, ಫೆಮಿನೈನ್ ಜೆಂಡರ್ ಸ್ತ್ರೀಲಿಂಗ, ನ್ಯೂಟರ್ ಜೆಂಡರ್ ನಪುಂಸಕ ಲಿಂಗ. ಇದು ನಮಗೆ ಗೊತ್ತಾಗತ್ತೆ. ಇದಿಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಈ ಪ್ರಾಣಿಗಳು ಮತ್ತೆ ವಸ್ತುಗಳ ವಿಚಾರಕ್ಕೆ ಬಂದಾಗ ನಾವಲ್ಲಿ ಏನ್ ಮಾಡ್ತೀವಿ? ಥರ್ಡ್ ಪರ್ಸನ್ ಆಗಿ ಬಳಸ್ತೇವೆ ಅಂತ ಹೇಳಿ. ಕರೆಕ್ಟ್ ಅಲ್ಲ? ರೈಟ್. ನೋಡಿ, ಈಗ ನಿಮಗೆ ಕಾರ್ಟೂನ್ ಸಿನಿಮಾಗಳು ನಿಮಗೆ ಗೊತ್ತಿದೆ. ಈ ಕಾರ್ಟೂನ್ ಸಿನಿಮಾಗಳಲ್ಲಿ ಬೆಕ್ಕು, ನಾಯಿ, ಇಲಿ ಎಲ್ಲ ಮಾತಾಡುತ್ತವೆ. ಬಹುಶಃ ನಿಮ್ಗೆಲ್ರಿಗೂ ಈ ಟಾಮ್ ಅಂಡ್ ಜೆರ್ರಿ ಅನ್ನುವಂತ ಒಂದು ಕಾರ್ಟೂನ್ ಏನು ಸಿನಿಮಾ ಬರ್ತಾ ಇರುತ್ತೆ. ಅದು ಸಣ್ಣ ಸಣ್ಣ 10 ನಿಮಿಷ, 5 ನಿಮಿಷದ ವಿಡಿಯೋಗಳೆಲ್ಲ ಬರ್ತಿರತ್ತೆ. ಅದರಲ್ಲಿ ಟಾಮ್ ಅನ್ನುವಂತಹ ಬೆಕ್ಕು ಮಾತಾಡುತ್ತೆ. ಹಾಗೆ ಜೆರ್ರಿ ಅನ್ನುವಂತ ಒಂದು ಇಲಿ ಮಾತಾಡುತ್ತೆ. ಮೈ ನೇಮ್ ಇಸ್ ಟಾಮ್ ಅಂತ ಹೇಳಿ ಟಾಮ್ ಹೇಳಲಿಕ್ಕೆ ಸಾಧ್ಯ. ಮೈ ನೇಮ್ ಇಸ್ ಜೆರ್ರಿ ಅಂತ ಹೇಳಿ ಜೆರ್ರಿ ಹೇಳಲಿಕ್ಕೆ ಸಾಧ್ಯ. ಸೊ ಅಲ್ಲೂ ಕೂಡ ಮೈ ನೇಮ್ ಇಸ್ ಟಾಮ್ ಅಂತ ಬೆಕ್ ಹೇಳದ ಫಸ್ಟ್ ಪರ್ಸನ್. ಯುವರ್ ನೇಮ್ ಇಸ್ ಜೆರ್ರಿ ಅಂತ ಹೇಳಿದಾಗ ಅಲ್ಲಿ ಯುವರ್ ಜೆರ್ರಿ ಆ ಬೆಕ್ ಏನು ಆ ಇಲಿ ಏನಿರುತ್ತೆ ಅದು ಸೆಕೆಂಡ್ ಪರ್ಸನ್. ಸೊ ಕಲ್ಪನೆನಲ್ಲಿ ನೀವು ಕಥೆಯನ್ನ ಹೇಳ್ಬೇಕಾದ್ರೆ ಅದರಲ್ಲಿ ಒಂದು ಮರ ಮಾತಾಡ್ಬೋದು, ಒಂದು ಬೆಟ್ಟ ಮಾತಾಡ್ಬೋದು, ಒಂದು ಡಾಗ್ ನಾಯಿ ಮಾತಾಡ್ಬೋದು, ಒಂದು ಹಾವು ಮಾತಾಡ್ಬೋದು, ಒಂದು ಹುಲಿ ಮಾತಾಡ್ಬೋದು. ಅಂದ್ರೆ ಮಾತಾಡುವಂತವ್ರೆಲ್ಲರೂ ಕೂಡ ಆ ಕಲ್ಪನೆನಲ್ಲಿ, ಕಥೆನಲ್ಲಿ ಫಸ್ಟ್ ಪರ್ಸನ್. ಅವ್ರ ಮಾತನ್ನ ಕೇಳಿಸ್ಕೊಳ್ಳೋರು ಸೆಕೆಂಡ್ ಪರ್ಸನ್. ಸೊ ಟಾಮ್ ಅನ್ನೋದು ಗಂಡು ಬೆಕ್ಕು, ಆ
ಕಾರ್ಟೂನ್ ನಲ್ಲಿ. ಸೊ ಹಾಗಾಗಿ ಹಿ ಈಸ್ ಅ ಕ್ಯಾಟ್. ಜೆರ್ರಿ ಮೌಸ್, ಗಂಡು ಇಲಿ, ಹಿ ಈಸ್ ಅ ಮೌಸ್. ಸೊ ಟಾಮ್ ಅಂಡ್ ಜೆರ್ರಿ ನೀವು ಕಾರ್ಟೂನ್ ಅನ್ನ ನೋಡಿದಾಗ ಅದು ಮಾತಾಡ್ತಾ ಇದ್ರೆ ಮೈ ಅಂತ ಹೇಳತ್ತೆ. ಆ ಮಾತನ್ನ ಜೆರ್ರಿ ಕೇಳಿಸ್ಕೊಳ್ತಾ ಇದ್ದಾಗ ಯುವರ್ ಅಥವಾ ಯು ಅಂತ ಹೇಳತ್ತೆ. ಸೊ ಹೀಗೆ ಪರ್ಸನ್ ಅನ್ನ ಮಾತಾಡೋರು ಫಸ್ಟ್ ಪರ್ಸನ್, ಕೇಳಿಸ್ಕೊಳ್ಳೋರು ಸೆಕೆಂಡ್ ಪರ್ಸನ್, ಇವರಿಬ್ರು ಸೇರಿ ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಅದನ್ನ ನಾವು ಥರ್ಡ್ ಪರ್ಸನ್ ಅಂತ ಹೇಳ್ತೇವೆ. ಇದಿಷ್ಟು ನಿಮಗೆ ನೆನಪಲ್ಲಿ ಇಟ್ಕೋಬೇಕು. ಮತ್ತೆ ಥರ್ಡ್ ಪರ್ಸನ್ನಿಗೆ ಬಂದಾಗ ಜೆಂಡರ್ ಇರುತ್ತೆ ಅನ್ನೋದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಇದರ ಜೊತೆಗೆ ನಂಬರ್ ಅನ್ನುವಂತ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಕೂಡ ನಾವು ಇಟ್ಕೊಳ್ಬೇಕಾಗತ್ತೆ. ಕನ್ನಡದಲ್ಲಿ ಅದನ್ನ ವಚನ ಅಂತ ಹೇಳ್ತೀವಿ. ಸಿಂಗ್ಯುಲರ್ ಮತ್ತೆ ಪ್ಲೂರಲ್, ಏಕವಚನ ಬಹುವಚನ. ಇಂಗ್ಲಿಷ್ ನಲ್ಲಿ ಅದನ್ನು ನಂಬರ್ ಅಂತ ಹೇಳ್ತಾರೆ. ಸೊ ಪ್ರನೌನ್ಗಳನ್ನ ಕಲ್ತ್ಕೊಳ್ಬೇಕಾದಾಗ ನಿಮಗೆ ಪರ್ಸನ್ ಕಾನ್ಸೆಪ್ಟ್ ಗೊತ್ತಿರಬೇಕು, ಹಾಗೆ ನಂಬರ್ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಇದಿಷ್ಟು ನಿಮ್ಗೆ ಇವತ್ತು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ಒಂದು, ಪ್ರನೌನ್ ಅಂದ್ರೆ ಏನು, ವೈ ಪ್ರನೌನ್ ಯಾಕೆ ನಾವು ಬಳಸಬೇಕು. 3, ಹೌ ಪ್ರನೌನ್ ಅನ್ನ ಹೇಗೆ ಬಳಸ್ತೇವೆ. ಈ ಹೇಗೆ ಬಳಸ್ತೇವೆ ಅಂತ ಹೇಳಿ ಪ್ರಶ್ನೆ ಬಂದಾಗ ನಮ್ಗೆ ಪರ್ಸನ್ ಮತ್ತು ನಂಬರ್ ಕಾನ್ಸೆಪ್ಟ್ ಬೇಕಾಗತ್ತೆ. ಹಾಗಾಗಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅನ್ನ ನಾನು ಇಲ್ಲಿ ವಿವರಿಸಿದ್ದೇನೆ. ನಂಬರ್ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೇನೆ. ಸೊ ಒಂದು ಇದ್ರೆ ಸಿಂಗ್ಯುಲರ್, ಒಂದಕ್ಕಿಂತ ಹೆಚ್ಚಿದ್ರೆ ಪ್ಲೂರಲ್. ಸೊ ಈ ಪ್ರನೌನ್ಗಳನ್ನ ನಾವು ತಗೊಂಡಾಗ ಐ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ವಿ ಫಸ್ಟ್ ಪರ್ಸನ್ ಪ್ಲೂರಲ್, ಯು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಯು ಸೆಕೆಂಡ್ ಪರ್ಸನ್ ಪ್ಲೂರಲ್ ಕೂಡ ಆಗತ್ತೆ. ಎರಡಕ್ಕೂ ಒಂದೇ ಪದನ ಬಳಕೆ ಮಾಡ್ತೇವೆ. ಹಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮ್ಯಾಸ್ಕ್ಯುಲೈನ್, ದೇ ಥರ್ಡ್ ಪರ್ಸನ್ ಪ್ಲೂರಲ್, ಶಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫೆಮಿನೈನ್, ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನ್ಯೂಟರ್. ಸೊ ಹಿ, ಶಿ, ಇಟ್, ಈ ಮೂರಕ್ಕೂ ಪ್ಲೂರಲ್ ಯಾವುದಪ್ಪ ಅಂತ ಹೇಳಿದ್ರೆ ದೇ. ಹಾಗೆ ಇನ್ನೊಂದು ಗುಂಪಿನ ಪದಗಳನ್ನ ಇಲ್ಲಿ ಬಳಸ್ತಾ ಇದ್ದೇನೆ ಇವತ್ತಿನ ತರಗತಿಯಲ್ಲಿ. ಒಂದು ಮೈ, ನನ್ನ ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಅವರ್ OUR ಅವರ್ ನಮ್ಮ ಫಸ್ಟ್ ಪರ್ಸನ್ ಪ್ಲೂರಲ್, YOUR ಯುವರ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಯುವರ್ ಸೆಕೆಂಡ್ ಪರ್ಸನ್ ಪ್ಲೂರಲ್, ನಿನ್ನ ಮತ್ತು ನಿಮ್ಮ ಈ ಎರಡೂ ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ನಲ್ಲಿ ಒಂದೇ ಪದವನ್ನ ಬಳಸ್ತೇವೆ. ಕನ್ನಡದಲ್ಲಿ ನಿನ್ನ ಮತ್ತು ನಿಮ್ಮ ಆಗತ್ತೆ. ಹಿಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮ್ಯಾಸ್ಕ್ಯುಲೈನ್, ಅವನ. ಹರ್ ಅವಳ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫೆಮಿನ್. ಇಟ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನ್ಯೂಟರ್. ಈ ಮೂರಕ್ಕೂ ಪ್ಲೂರಲ್ ದೇರ್, THEIR, ದೇರ್, THEIR. ಇಂಗ್ಲಿಷ್ನಲ್ಲಿ ಇನ್ನೊಂದು ಪದ ಇದೆ THERE, ಅದನ್ನು ಕೂಡ ದೇರ್ ಅಂತ ಹೇಳ್ತೇವೆ. ಎರಡಕ್ಕೂ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸೊ THEIR. ಸೊ ಇವುಗಳನ್ನ ನಾವು ಪ್ರನೌನ್ಸ್ ಅಂತ ಹೇಳಿ, ಒಟ್ಟು ಎರಡು ಗುಂಪಿನ ಪ್ರನೌನ್ಗಳನ್ನ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಒಂದನ್ನ ಪರ್ಸನಲ್ ಪ್ರನೌನ್, ಐ ಗುಂಪಿನ ಪದಗಳನ್ನ, ಇನ್ನೊಂದು ಪೊಸೆಸಿವ್ ಪ್ರನೌನ್, ಮೈ ಗುಂಪಿನ ಪದಗಳನ್ನ. ಈ ಎರಡೂ ಪದಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿವರವಾಗಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಇವತ್ತಿನ ತರಗತಿನಲ್ಲಿ ಪ್ರನೌನ್ ಅಂದ್ರೆ ಏನು, ಪ್ರನೌನ್ಗಳನ್ನ ಯಾಕೆ ನಾವು ಬಳಸಬೇಕು, ಮತ್ತೆ ಪ್ರನೌನ್ಗಳನ್ನ ಹೇಗೆ ಬಳಸ್ತೇವೆ ಅಂತ ನಾನು ನಿಮಗೆ ಹೇಳಿದ್ದೇನೆ. ಈ ಹೇಗೆ ಬಳಸ್ತೇವೆ ಅನ್ನೋ ವಿಚಾರ ಬಂದಾಗ ಪರ್ಸನ್ ಮತ್ತು ನಂಬರ್ ಈ ಎರಡು ಯಾಕೆ ಮುಖ್ಯ ಆಗತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೇನೆ. ಸೊ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.